ಇನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಿಜೆಪಿಗೆ ಸಿಎಂ ಪಟ್ಟ ಬಿಟ್ಟುಕೊಡಲು ಒಪ್ಪಿದ್ದಾರೆ ಏಕನಾಥ್ ಶಿಂದೆ. ಬಿಜೆಪಿಗೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿಬಿಟ್ಟು ತಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಬಿಜೆಪಿಯ ಮುಂದೆ ಕೆಲ ಬೇಡಿಕೆ ಇಟ್ಟಿದ್ದಾರೆ. ಒಂದು ಮೀಟಿಂಗ್ ಇತ್ತಂತೆ, ಆ ಮೀಟಿಂಗ್ಗೆ ಹಾಜರಾಗಲಿಲ್ಲ. ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ, ಏನಾಗ್ತಾ ಇದೆ ಮಹಾಯುತಿ ಟೀಮಲ್ಲಿ? ರಿಪೋರ್ಟ್. ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಯೇ ದೊಡ್ಡ ತಲೆನೋವಾಗಿದೆ. ಸಿಎಂ ಆಯ್ಕೆ ವಿಚಾರ ಕಗ್ಗಂಟಾಗಿದ್ದು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪ್ರಮುಖ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ಬಣ ಪಟ್ಟು ಹಿಡಿದಿದ್ದು ಕೊನೆ ಹಂತದಲ್ಲಿ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಅಮಿತ್ ಶಾ ಜೊತೆ ಚರ್ಚಿಸಿ ಮಹಾಯುತಿ ನಾಯಕರು ಮಹಾರಾಷ್ಟ್ರಕ್ಕೆ ವಾಪಸ್ಸಾದ ಬಳಿಕ ಚಿತ್ರಣ ಬದಲಾಗಿದೆ. ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಸತಾರಾ ಜಿಲ್ಲೆಯ ತಮ್ಮ ಸ್ವಂತ ಗ್ರಾಮಕ್ಕೆ ತೆರಳಿದ್ದು ಮಹಾಯುತಿಯ ಸಭೆ ರದ್ದಾಗಿದೆ. ಮಹಾರಾಷ್ಟ್ರ ಸಿಎಂ ಆಯ್ಕೆ ಇನ್ನೂ ಅತಂತ್ರವಾಗಿದೆ. ಮುಖ್ಯಮಂತ್ರಿ ಯಾರೆಂಬುದು ಘೋಷಣೆಯಾಗಿಲ್ಲ. ಇದರ ನಡುವೆ ಹೊಸ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆ ನಡೆದಿದೆ. ಡಿಸೆಂಬರ್ 5ರಂದು ಮಹಾರಾಷ್ಟ್ರದ ಆಜಾದ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅಂದು ಮಹಾರಾಷ್ಟ್ರದ ನೂತನ ಸಿಎಂ ಮತ್ತು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಮಹಾರಾಷ್ಟ್ರದಲ್ಲಿ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಎಲ್ಲರೂ ಓಕೆ ಇದ್ದಾರೆ. ಯಾಕಂದರೆ ಬಿ ಜೆ ಪಿಗೆ 133 ಬಂದಿದೆ. ಈ NCP ಅಜಿತ್ ಪವಾರ್ ಬಣಕ್ಕೆ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ಒಂದು ಸಣ್ಣ ಭಯ ಇರ್ಬೋದು. ನಾವೀಗ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಈ ಶಿವಸೇನೆಯನ್ನು ಎರಡು ಪೀಸ್ ಮಾಡಿದರು. ಒಂದು ಉದ್ಧವ್ ಠಾಕ್ರೆ ಬಣ, ಒಂದು ಏಕನಾಥ್ ಶಿಂದೆ ಬಣ. NCPಯನ್ನು 2 ಭಾಗ ಮಾಡಿದರು. ಒಂದು ಶರದ್ ಪವಾರ್ ಬಣ, ಒಂದು ಅಜಿತ್ ಪವಾರ್ ಬಣ. ಅದರಲ್ಲಿ 40 ಇದ್ದಾರೆ, ಇದರಲ್ಲಿ 51 ಇದ್ದಾರೆ. ಬೇಕಿರೋದು 10. ಅದನ್ನು ಕಟ್ ಮಾಡಿ 25 ಜನರನ್ನು ಕಟ್ ಮಾಡಿ ತರೋದಕ್ಕೆ ಅಮಿತ್ ಶಾ ಅಂತವ್ರು ಸಾಕು. ಸೊ ಹಾಗಾಗಿ ಅಣ್ಣ ನೀನೇನು ಹೇಳ್ತೀವಿ ಅದನ್ನು ಕೇಳ್ತೀನಿ ಅಣ್ಣ ಅಂತ ರೀತಿಯಲ್ಲಿ NCP ಮತ್ತು ಶಿವಸೇನೆ ರೆಡಿಯಾಗಿದೆ. ಹಾಗಾಗಿ ಮಹಾಯುತಿ ಮೈತ್ರಿಯಲ್ಲಿ ಯಾವ ಅಸಮಾಧಾನ ಕೂಡ ಇಲ್ಲ. ಈಗ ಮಂತ್ರಿಗಿರಿ ಹಂಚಿಕೆ ನೋಡಿ, BJPಗೆ 17 ಸ್ಥಾನ, ಶಿವಸೇನೆ ಜಾಸ್ತಿ ಬಂದಿದೆ 9 ಸ್ಥಾನ, NCPಗೆ 7 ಸ್ಥಾನ. ಓಕೆ, ಅಜಿತ್ ಪವಾರ್ 6ನೇ ಬಾರಿ DCM ಆಗಲಿದ್ದಾರೆ. ಈ ಮನುಷ್ಯ ಏನ್ರಿ ಅಜಿತ್ ಪವಾರ್? ಶರದ್ ಪವಾರ್ ಅಣ್ಣನ ಮಗ 6ನೇ ಬಾರಿ, 24ನೇ ವರ್ಷ ಇದು. ರೆಕಾರ್ಡ್ ಆಗತ್ತೆ ಅನ್ಸುತ್ತೆ. ಈಗ ಜ್ಯೋತಿ ಬಸ್ಸು ಇವರೆಲ್ಲ ಒಂಥರ ರೆಕಾರ್ಡ್ ಇತ್ತು, 20 ವರ್ಷ 30 ವರ್ಷ ಆಳಿದ್ರು ಅಂತೇಳಿ. DCM ಆಗಿ ಇವರೇ ಇರಬೇಕು ನಿರಂತರವಾಗಿ. ಗೃಹ ಮತ್ತು ಹಣಕಾಸು ಇಲಾಖೆ BJP ಪಾಲಾಗಲಿದೆ. ವೆರಿ ಇಂಪಾರ್ಟೆಂಟ್. ಅದು ವಿತ್ತ ದುಡ್ಡಿರೋದಲ್ಲಿ ಶಿವಸೇನೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದು ಪಕ್ಕ. CM ಆಗಿದ್ದ ಶಿಂದೆ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗೋದಿಲ್ವಂತೆ. ಇಲ್ಲ, ಶಿಂದೆ ಬದಲಿಗೆ ಶಿವಸೇನೆಯ ದಾದಾ ಬುಸೆ ಸಗದಾಗಿದೆ ಹೆಸರು, ದಾದಾ ಬುಸೆ DCM ಆಗೋ ಎಲ್ಲ ಸಾಧ್ಯತೆ ಇದೆ. ಶಿವಸೇನೆಗೆ ಗ್ರಾಮೀಣಾಭಿವೃದ್ಧಿ, PWD ಖಾತೆ, ಸಾಲಿಡ್ ಖಾತೆ ಕೊಟ್ಟಿದ್ದಾರೆ. ಆಮೇಲೆ ಹೊಸಬರು ಮತ್ತು ಹಳಬರ ಸಮಾನ ಮಿಶ್ರಣದ ಸಂಪುಟ ರಚನೆ ಆಗತ್ತೆ. ಸೊ ಹಾಗಾಗಿ ಮಹಾರಾಷ್ಟ್ರ ಪ್ರಾಬ್ಲಮ್ ಇಲ್ಲ. 5ನೇ ತಾರೀಕೇನು ಆಗ್ಬೋದು ಅನಿಸುತ್ತೆ. ದೇವೇಂದ್ರ ಫಡ್ನವೀಸ್ ಬಹುತೇಕ ಮುಖ್ಯಮಂತ್ರಿ ಫಿಕ್ಸ್. ದೇವೇಂದ್ರ ಫಡ್ನವೀಸ್ ಅವರ ಬಗ್ಗೆ ಇರುವಂಥ ಒಂದು ತಕರಾರು ಏನಪ್ಪ ಅಂತಂದರೆ, ಮುಂಬೈಯಲ್ಲಿ 36 ಸೀಟಿದೆ. ಮುಂಬೈ ಈಗ ಬೆಂಗಳೂರಿನಲ್ಲಿ 27 ಸೀಟು MLA ಸೀಟು. ಅಲ್ಲಿ ಸ್ವಲ್ಪ ಮರಾಠಿ ವೋಟ್ ಜಾಸ್ತಿ ಇದೆ. ಹಾಗಾಗಿ ನೋಡಿ, ಈ ಉದ್ಧವ್ ಠಾಕ್ರೆ ಶಿವಸೇನೆ ಇದೆಯಲ್ಲ, ಒಟ್ಟು ಗೆದ್ದಿರೋದು 21, ಅದರಲ್ಲಿ 10 ಮಹಾರಾಷ್ಟ್ರದಲ್ಲೇ ಗೆದ್ದಿದೆ. ಇವರು ಬ್ರಾಹ್ಮಣ. ಯಾರು? ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದಾಗ ನೆಕ್ಸ್ಟ್ ನಡೆಯುವಂಥ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಡೌಟ್ ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಿಜೆಪಿಗೆ ಸಿಎಂ ಪಟ್ಟ ಬಿಟ್ಟುಕೊಡಲು ಒಪ್ಪಿದ್ದಾರೆ ಏಕನಾಥ್ ಶಿಂದೆ. ಬಿಜೆಪಿಗೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿಬಿಟ್ಟು ತಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಬಿಜೆಪಿಯ ಮುಂದೆ ಕೆಲ ಬೇಡಿಕೆ ಇಟ್ಟಿದ್ದಾರೆ. ಒಂದು ಮೀಟಿಂಗ್ ಇತ್ತಂತೆ, ಆ ಮೀಟಿಂಗ್ಗೆ ಹಾಜರಾಗಲಿಲ್ಲ. ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ, ಏನಾಗ್ತಾ ಇದೆ ಮಹಾಯುತಿ
ಟೀಮಲ್ಲಿ ರಿಪೋರ್ಟ್. ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಯೇ ದೊಡ್ಡ ತಲೆನೋವಾಗಿದೆ. ಸಿಎಂ ಆಯ್ಕೆ ವಿಚಾರ ಕಗ್ಗಂಟಾಗಿದ್ದು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪ್ರಮುಖ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ಬಣ ಪಟ್ಟು ಹಿಡಿದಿದ್ದು ಕೊನೆ ಹಂತದಲ್ಲಿ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಅಮಿತ್ ಶಾ ಜೊತೆ ಚರ್ಚಿಸಿ ಮಹಾಯುತಿ ನಾಯಕರು ಮಹಾರಾಷ್ಟ್ರಕ್ಕೆ ವಾಪಸ್ಸಾದ ಬಳಿಕ ಚಿತ್ರಣ ಬದಲಾಗಿದೆ. ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಸತಾರಾ ಜಿಲ್ಲೆಯ ತಮ್ಮ ಸ್ವಂತ ಗ್ರಾಮಕ್ಕೆ ತೆರಳಿದ್ದು ಮಹಾಯುತಿಯ ಸಭೆ ರದ್ದಾಗಿದೆ. ಮಹಾರಾಷ್ಟ್ರ ಸಿಎಂ ಆಯ್ಕೆ ಇನ್ನೂ ಅತಂತ್ರವಾಗಿದೆ. ಮುಖ್ಯಮಂತ್ರಿ ಯಾರೆಂಬುದು ಘೋಷಣೆಯಾಗಿಲ್ಲ. ಇದರ ನಡುವೆ ಹೊಸ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆ ನಡೆದಿದೆ. ಡಿಸೆಂಬರ್ 5ರಂದು ಮಹಾರಾಷ್ಟ್ರದ ಆಜಾದ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅಂದು ಮಹಾರಾಷ್ಟ್ರದ ನೂತನ ಸಿಎಂ ಮತ್ತು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಮಹಾರಾಷ್ಟ್ರದಲ್ಲಿ ಪ್ರಾಬ್ಲಮ್ ಏನಿಲ್ಲ, ಅಲ್ಲಿ ಎಲ್ಲರೂ ಓಕೆ ಇದ್ದಾರೆ. ಯಾಕಂದರೆ ಬಿ ಜೆ ಪಿಗೆ 133 ಬಂದಿದೆ. ಈ NCP ಅಜಿತ್ ಪವಾರ್ ಬಣಕ್ಕೆ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ಒಂದು ಸಣ್ಣ ಭಯ ಇರ್ಬೋದು. ನಾವೀಗ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಈ ಶಿವಸೇನೆಯನ್ನು ಎರಡು ಪೀಸ್ ಮಾಡಿದರು. ಒಂದು ಉದ್ಧವ್ ಠಾಕ್ರೆ ಬಣ, ಒಂದು ಏಕನಾಥ್ ಶಿಂದೆ ಬಣ. NCPಯನ್ನು 2 ಭಾಗ ಮಾಡಿದರು. ಒಂದು ಶರದ್ ಪವಾರ್ ಬಣ, ಒಂದು ಅಜಿತ್ ಪವಾರ್ ಬಣ. ಅದರಲ್ಲಿ 40 ಇದ್ದಾರೆ, ಇದರಲ್ಲಿ 51 ಇದ್ದಾರೆ. ಬೇಕಿರೋದು 10. ಅದನ್ನು ಕಟ್ ಮಾಡಿ 25 ಜನರನ್ನು ಕಟ್ ಮಾಡಿ ತರೋದಕ್ಕೆ ಅಮಿತ್ ಶಾ ಅಂತವ್ರು ಸಾಕು. ಸೊ ಹಾಗಾಗಿ ಅಣ್ಣ ನೀನೇನು ಹೇಳ್ತೀವಿ ಅದನ್ನು ಕೇಳ್ತೀನಿ ಅಣ್ಣ ಅಂತ ರೀತಿಯಲ್ಲಿ NCP ಮತ್ತು ಶಿವಸೇನೆ ರೆಡಿಯಾಗಿದೆ. ಹಾಗಾಗಿ ಮಹಾಯುತಿ ಮೈತ್ರಿಯಲ್ಲಿ ಯಾವ ಅಸಮಾಧಾನ ಕೂಡ ಇಲ್ಲ. ಈಗ ಮಂತ್ರಿಗಿರಿ ಹಂಚಿಕೆ ನೋಡಿ, BJPಗೆ 17 ಸ್ಥಾನ, ಶಿವಸೇನೆ ಜಾಸ್ತಿ ಬಂದಿದೆ 9 ಸ್ಥಾನ, NCPಗೆ 7 ಸ್ಥಾನ. ಓಕೆ, ಅಜಿತ್ ಪವಾರ್ 6ನೇ ಬಾರಿ DCM ಆಗಲಿದ್ದಾರೆ. ಈ ಮನುಷ್ಯ ಏನ್ರಿ ಅಜಿತ್ ಪವಾರ್, ಶರದ್ ಪವಾರ್ ಅವರ ಅಣ್ಣನ ಮಗ. 6ನೇ ಬಾರಿ, 24ನೇ ವರ್ಷ ಇದು. ರೆಕಾರ್ಡ್ ಆಗುತ್ತೆ ಅನ್ಸುತ್ತೆ. ಈಗ ಜ್ಯೋತಿ ಬಸು ಇವರೆಲ್ಲ ಒಂಥರ ರೆಕಾರ್ಡ್ ಇತ್ತು, 20 ವರ್ಷ 30 ವರ್ಷ ಆಳಿದ್ರು ಅಂತೇಳಿ. DCM ಆಗಿ ಇವರೇ ಇರಬೇಕು ನಿರಂತರವಾಗಿ. ಗೃಹ ಮತ್ತು ಹಣಕಾಸು ಇಲಾಖೆ BJP ಪಾಲಾಗಲಿದೆ. ವೆರಿ ಇಂಪಾರ್ಟೆಂಟ್ ಅದು. ವಿತ್ತ ದುಡ್ಡಿರೋದಲ್ಲಿ ಶಿವಸೇನೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದು ಪಕ್ಕ. CM ಆಗಿದ್ದ ಶಿಂದೆ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗೋದಿಲ್ವಂತೆ. ಇಲ್ಲ, ಶಿಂದೆ ಬದಲಿಗೆ ಶಿವಸೇನೆಯ ದಾದಾ ಬುಸೆ ಸಗದಾಗಿದೆ ಹೆಸರು, ದಾದಾ ಬುಸೆ DCM ಆಗೋ ಎಲ್ಲ ಸಾಧ್ಯತೆ ಇದೆ. ಶಿವಸೇನೆಗೆ ಗ್ರಾಮೀಣಾಭಿವೃದ್ಧಿ, PWD ಖಾತೆ, ಸಾಲಿಡ್ ಖಾತೆ ಕೊಟ್ಟಿದ್ದಾರೆ. ಆಮೇಲೆ ಹೊಸಬರು ಮತ್ತು ಹಳಬರ ಸಮಾನ ಮಿಶ್ರಣದ ಸಂಪುಟ ರಚನೆ ಆಗತ್ತೆ. ಸೊ ಹಾಗಾಗಿ ಮಹಾರಾಷ್ಟ್ರ ಪ್ರಾಬ್ಲಮ್ ಇಲ್ಲ. 5ನೇ ತಾರೀಕೇನೋ ಆಗ್ಬೋದು ಅನಿಸುತ್ತೆ. ದೇವೇಂದ್ರ ಫಡ್ನವೀಸ್ ಬಹುತೇಕ ಮುಖ್ಯಮಂತ್ರಿ ಫಿಕ್ಸ್. ದೇವೇಂದ್ರ ಫಡ್ನವೀಸ್ ಅವರ ಬಗ್ಗೆ ಇರುವಂಥ ಒಂದು ತಕರಾರು ಏನಪ್ಪ ಅಂತಂದರೆ, ಮುಂಬೈಯಲ್ಲಿ 36 ಸೀಟಿದೆ. ಮುಂಬೈ ಈಗ ಬೆಂಗಳೂರಿನಲ್ಲಿ 27 ಸೀಟು MLA ಸೀಟು. ಅಲ್ಲಿ ಸ್ವಲ್ಪ ಮರಾಠಿ ವೋಟ್ ಜಾಸ್ತಿ ಇದೆ. ಹಾಗಾಗಿ ನೋಡಿ, ಈ ಉದ್ಧವ್ ಠಾಕ್ರೆ ಶಿವಸೇನೆ ಇದೆಯಲ್ಲ, ಒಟ್ಟು ಗೆದ್ದಿರೋದು 21, ಅದರಲ್ಲಿ 10 ಮಹಾರಾಷ್ಟ್ರದಲ್ಲೇ ಗೆದ್ದಿದೆ. ಇವರು ಬ್ರಾಹ್ಮಣ. ಯಾರು? ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದಾಗ ನೆಕ್ಸ್ಟ್ ನಡೆಯುವಂಥ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಡೌಟ್ ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ.